ಭಾರತೀಯ ಮಹಿಳಾ ಕ್ರಿಕೆಟ್ನ ಇವತ್ತಿನ ಯಶಸ್ಸಿನ ಹಿಂದೆ ಶಾಂತಾರಂಗಸ್ವಾಮಿಯವರ ಪರಿಶ್ರಮ ಬಹಳಷ್ಟಿದೆ. ಆಟಗಾರ್ತಿಯಾಗಿ, ತಂಡದ ಕೋಚ್ ಆಗಿ, ಸಲಹೆಗಾರ್ತಿಯಾಗಿ ಹಲವು ಕೊಡುಗೆ ನೀಡಿದ ಶಾಂತಾ ಅವರಿಗೆ ಬಿಸಿಸಿಐ ಜೀವಮಾನ ಸಾಧನೆ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿವೆ. ಇದೀಗ ಶಾಂತಾರಂಗಸ್ವಾಮಿಯವರು TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಜಗತ್ತಿನ ಮಹಿಳಾ ಕ್ರಿಕೆಟ್ ಜಗತ್ತಲ್ಲೇ ಅದ್ವಿತೀಯ ಸಾಧನೆ ಮಾಡಿದಂತಹ ಶಾಂತಾರಂಗಸ್ವಾಮಿ ಅವರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕಾಗಿ ಸಚಿವ ಸಂತೋಷ್ ಲಾಡ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಹೆಲ್ತ್ ಕೇರ್ ಓನರ್ 3-in-1 ಅದರ ಓನರ್ ಆದಂತಹ ಮರಿಗೌಡ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಅವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. 3-in-1 ಹೆಲ್ತ್ ಕೇರ್ನ ಓನರ್ ಆದಂತಹ ಮರಿಗೌಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಬಂದ ತಕ್ಷಣ ಹೇಳಿದ್ರು ನಮಗೂ ಮೇಕಪ್ ಮಾಡಿಸ್ತೀರಾ ಅಂತ. ಅದಕ್ಕೆ ನಾನು ಹೇಳಿದೆ, ಮೇಡಮ್ ಸಾಧನೆಯ ಮೇಕಪ್ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ, ಸೊ ನಿಮಗೆ ಮೇಕಪ್ನ ಅಗತ್ಯ ಇಲ್ಲ ಅಂತ. ಸೊ ಫ್ಯಾಂಟಾಸ್ಟಿಕ್ ಮೇಡಮ್. ಇವತ್ತು ಪ್ರಶಸ್ತಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ? ಬನ್ನಿ ಪ್ಲೀಸ್ ಕಮ್. ಎಲ್ಲರಿಗೂ ನಮಸ್ಕಾರ. ನವಗ್ರಹ ಕೇಳಿದ್ದೆ, ನವ ನಕ್ಷತ್ರ ಕೇಳಿರಲಿಲ್ಲ. ಇದೇ ನಾನೇನೋ ಸಪ್ತಋಷಿ ನೋಡಿ ಈ ನಕ್ಷತ್ರಗಳು. ಎನಿವೆ, ನವ ಗ್ರಹ ಆಗಿದ್ದರೆ ನಾನು ರಾಹು ಇನ್ಯಾರು ಕೇತು ಆಗಿರೋರೋ ಗೊತ್ತಿಲ್ಲ. ಒಂದೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇಷ್ಟು ಜನ ಗಣ್ಯ ವ್ಯಕ್ತಿ ನಡುವೆ ನನಗೂ ಸನ್ಮಾನ ಮಾಡಿದ್ದು ಭಾಳ ಸಂತೋಷ ಆದ ವಿಷಯ. ನನಗೆ ಕರ್ನಾಟಕ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಶ್ರೀಮಾನ್ ಯಡಿಯೂರಪ್ಪ ಅವ್ರ ಕೈಯಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ತೊಗೊಂಡಿದ್ದೆ. ಆವಾಗ ಕೋವಿಡ್ ಟೈಮು. ಆವಾಗ ತಾನು ಅವ್ರು 2 ಸತಿ ಕೋವಿಡ್ ಅಟ್ಯಾಕ್ ಆಗಿ ಇದ್ದರು, ತುಂಬ ಹುಷಾರಾಗಿದ್ದರು. ನನ್ನ ಫ್ರೆಂಡ್ಸ್ಗಳ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದೆ, ಬಟ್ ಅವ್ರಿಗೆ ಇನ್ನೊಂದು ಸತಿ ಕೋವಿಡ್ ಬಂದುಬಿಡುತ್ತೆ ಅಂತ ಭಯಕ್ಕೆ ಅವ್ರು ಆವಾಗ ಒಪ್ಪಲಿಲ್ಲ. ಈಗ ನೋಡಿದ್ರೆ ಅದೇ ಸಂತೋಷ್ ಲಾಡ್ ಕೇಳ್ತಾ ಇದ್ದೆ, ಏನಾದರೂ ಸಬ್ ಕಮಿಟಿ ಮೀಟಿಂಗ್ ಇದೆಯಾ ಕ್ಯಾಬಿನೆಟ್ದು ಅಂತ. ದಿನೇಶ್ ಮಧು ಬಂಗಾರಪ್ಪ ತಾವು ದಿನೇಶ್ ಗುಂಡೂರಾವ್ ನೋಡಿದಾಗ ನನಗೆ ಜ್ಞಾಪಕ ಬಂದಿದ್ದು 2 ತುಂಬ ಅದ್ಭುತವಾದ ಸ್ಪೋರ್ಟ್ಸ್ ಮಿನಿಸ್ಟರ್ಸ್, ಡಾಕ್ಟರ್ ಜೀವರಾಜ್ ಆಳ್ವಾ ಮತ್ತು ಗುಂಡೂರಾವ್. ನಾನು ಇಂಡಿಯಾಗೆ ಆಡೋ ಟೈಮಲ್ಲಿ ಅವರೇ ಸ್ಪೋರ್ಟ್ಸ್ ಮಿನಿಸ್ಟರ್ಸ್ ಆಗಿದ್ದರು. 91ರಲ್ಲಿ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಿತ್ತು, ಇಂಡಿಯನ್ ಟೀಮ್. ಏನೋ ಹಣಕಾಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆವಾಗ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ಅವರು ಹೋಮ್ ಆಫೀಸ್ಗೂ ಎಲ್ಲ ಹೋದ್ವಿ. ಅಲ್ಲಿ ಜನರಲ್ ದರ್ಶನ ಇದೆಯಲ್ಲ, ಅದ್ರಲ್ಲಿ ಗುರುತಿಸ್ಬಿಟ್ಟು ಕರೆದ್ರು. ಒಳಗೆ ಕರೆದು ಹೀ ರೆಕಗ್ನೈಸ್ ಮೀ ಆ್ಯಂಡ್ ಇಮ್ಮಿಡಿಯೇಟ್ಲಿ ಆವಾಗ ತಮ್ಮನ್ನು ನೋಡಿದ್ದೆ. ಆವಾಗ ನಾನು ಸಣ್ಣ ಇದ್ದೆ, ತಾವು ಅಷ್ಟೇ. ಈಗ ತಕ್ಷಣ ಬಂಗಾರಪ್ಪ ಅವರು ಹೆಲ್ಪ್ ಮಾಡಿದ್ರು. ಅದೇ ಇದು ನೋಡಿದಾಗೆಲ್ಲ ಹಳೆ ನೆನಪು ಬಂತು. ಇನ್ನೊಂದು ಸರ್ತಿ ತಮ್ಮೆಲ್ಲರಿಗೂ TV9ಗೆ ತಮ್ಮ
ಚೌಧರಿ ಸಾಬ್, ಸೀನಿಯರ್ ಎಡಿಟರ್, ರಿಪೋರ್ಟರ್ ಕಿರಣ್ ಮತ್ತು ಈ COO ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ಗ್ರೇಟ್ ಆನರ್ ಆ್ಯಂಡ್ ಐ ಅಪ್ರಿಷಿಯೇಟ್ ಥ್ಯಾಂಕ್ ಯು ಮೇಡಮ್. ಯುವರ್ ರೆಕಗ್ನಿಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್, ಲಾಡ್ ಅವರು ಮಾತಾಡಬೇಕು. ಬನ್ನಿ ಮೇಡಮ್. ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನನಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಇನ್ನೊಂದು ಹೇಳಕ್ಕೆ ಮರೆಸ್ಬಿಟ್ಟೆ, ಇವ್ರ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ದು ಒಂದು ಯಾಕೆ ಸಂತೋಷ ಅಂದರೆ ಇವರು ಅಂಡರ್-22 ಕ್ರಿಕೆಟ್ ಆಡಿದ್ರಂತೆ ಸ್ಟೇಟ್ಗೆ. ಸೊ ಥ್ಯಾಂಕ್ ಯು ಮ್ಯಾಮ್. ಐ ರೆಪ್ರೆಸೆಂಟೆಡ್ ಝೋನಲ್, ಇನ್ ಫ್ಯಾಕ್ಟ್ ಐ ವಾಸ್ ಅ ತುಮಕೂರು ಝೋನ್ ಕ್ಯಾಪ್ಟನ್ ಆಲ್ಸೋ. ಸೊ ಅಫಿಷಿಯಲ್ ಸ್ಟೇಟ್ ಆಡಿದ್ದೆ. ಎನಿವೇ ಇಟ್ಸ್ ಅ ಲಾಂಗ್ ಸ್ಟೋರಿ ನಾವು. ಕಟಿಂಗ್ ಸ್ಟೋರಿ ಶಾರ್ಟ್, ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು TV9 ಫಾರ್ ಇನ್ವೈಟಿಂಗ್ ಮೀ. ನನಗೆ ಇಲ್ಲಿ ಕರೆಸಿದ್ದಕ್ಕೆ. ಅಲ್ಲಿ ವಿಶೇಷವಾಗಿ ಭಾಳ ದಿವಸ ನಂತರ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು ಕೂಡ ದರ್ಶನ ಸಿಕ್ತು. ಅವ್ರ ಆಶೀರ್ವಾದ ಕೂಡ ಬಂದಿದ್ದೀವಿ. ನಿರ್ಮಲಾ ಸ್ವಾಮೀಜಿಯವರಿದ್ದಾರೆ, ದಿನೇಶ್ ಗುಂಡ್ರಾವ್ರಿದ್ದಾರೆ, ಬಂಗಾರಪ್ಪನವರಿದ್ದಾರೆ. ವಿಶೇಷವಾಗಿ ಇವತ್ತು ಇವರಿಗೇನು ಸನ್ಮಾನ ಮಾಡಿದ್ದೀರಿ, ಮೊನ್ನೆ ತಾನೇ ನಮ್ಮ ವಿಮೆನ್ ಹೆಣ್ಮಕ್ಳು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಸೊ ಇವರೆಲ್ಲ ಹಾಕಿರ್ತಕ್ಕಂಥ ಬುನಾದಿ, ಅವ್ರ ಪರಿಶ್ರಮದಿಂದ ಇವತ್ತು ನಮ್ಮ ದೇಶದ ಹೆಣ್ಮಕ್ಳು ವಿಶೇಷವಾಗಿ ವಿಮೆನ್ ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥದ್ದು ಇದು ದೊಡ್ಡ ಸಾಧನೆ ಇದೆ. ಸೊ ಇಂಥ ಮಹನೀಯರಿಂದ ಆ ಸಂದರ್ಭದಲ್ಲಿ 70ನೇ ದಶಕದಲ್ಲಿ, 80ನೇ ದಶಕದಲ್ಲಿ, 90ನೇ ದಶಕದಲ್ಲಿ ಕ್ರಿಕೆಟಿಗೆ ಎಸ್ಪೆಷಲ್ ವಿಮೆನಿಗೆ ಜಾಸ್ತಿ ಮಹತ್ವವಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದು ಸಾಧನೆ ಮಾಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನು ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ, ಇನ್ನು ನೂರಾರು ಕಾಲ ಅವರ ಆಯುಷ್ಯವನ್ನು ಬದುಕಲಿ. ಆಮೇಲೆ ವಿಶೇಷವಾಗಿ ಅವರಿಗೆ BCCIನವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು, ಅರ್ಜುನ್ ಅವಾರ್ಡ್ ಕೊಟ್ಟಿರ್ತದ್ದು, ಅದ್ರ ಜೊತೆಗೆ ಈ ಅವಾರ್ಡು. ಇನ್ನು ಮುಂದೆ ನಿಮಗೆ ನಿಮ್ಮ ಪಾತ್ರ ಇನ್ನು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಟೀಮಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಕ್ಕಂಥ ತಾವು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಶುಭವನ್ನು ಕೋರಿ, ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಆಶೀರ್ವಾದವನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೀನಿ. ಒಂದು ಮಾತನ್ನು ಹೇಳಬೇಕು ಸರ್, ಎಲ್ಲರ ಹೆಸರಲ್ಲೂ ಕೂಡ ಸ್ಟ್ಯಾಂಡ್ಗಳಿವೆ, ಎಲ್ಲರ ಹೆಸರುಗಳಿಗೂ ಕೂಡ ಸ್ಟ್ಯಾಂಡ್ಗಳಿವೆ ಅಲ್ಲಿ. ಆದರೆ ಈ ಮೇಡಮ್ ಹೆಸರಿಡಕ್ಕೆ ಯಾಕೋ ಭಾಳ ಮೀನಾಮೇಷ ನಡೀತಾ ಇದೆ. ಅದಾಗಬೇಕು ಅಂತ ಇವರ ಸಾಧನೆಯನ್ನು ಪರಿಗಣಿಸಿ ಒಂದು ಸ್ಟ್ಯಾಂಡಿಗೆ ಹೆಸರಿಡಬೇಕು ಅಂತ. ಖಂಡಿತವಾಗ್ಲೂ ನಾವು ದಿನೇಶ್ ಗುಂಡ್ರಾವರು ಇಲ್ಲೇ ಇದ್ದೀವಿ. ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದು ಖಂಡಿತವಾಗಿ ಹೇಳ್ತೀವಿ ನಮ್ಮ ಬಗ್ಗೆ. ಥ್ಯಾಂಕ್ ಯು ಮೇಡಮ್.